ಈ ಗ್ರಹಣದ ಆಚರಣೆ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಅಸ್ತವ್ಯಸ್ತಗಳನ್ನೇ ಮಾಡ್ತಿದ್ದೆ. ಅದರ ಕುರಿತಾಗಿ ಕೆಲವು ವಿವರಗಳನ್ನು ಹೇಳ್ತೇನೆ. ಇದನ್ನು ಗಮನಿಸಿದವರು ಮತ್ತೆ ಯಾರಾದರೂ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ಕೂಡ ತಿಳಿಸಬೇಕು. ವಿದ್ವಾಂಸರು, ವೈದಿಕರು, ಪುರೋಹಿತರು ಮೊದಲಾದವರು. ಗ್ರಹಣಕ್ಕಿಂತ ಪೂರ್ವಭಾವಿಯಾಗಿ ಸಾಧಕ ಒಂದು ಬಾರಿ ಸ್ನಾನ ಮಾಡಿ, ಸಂಧ್ಯಾವಂದನೆ ಮಾಡಿ, ನಿರ್ಮಾಲ್ಯ ವಿಸರ್ಜನೆ ಪರ್ಯಂತ ದೇವರ ಪೂಜೆ ಮಾಡಿ, ಆ ದೇವರ ಪ್ರತಿಮೆಗಳು, ಶಾಲಗ್ರಾಮ ಇತ್ಯಾದಿಗಳನ್ನ ಒರೆಸಿ ಇಟ್ಟು ಬಿಡಬೇಕು. ಮುಂದೆ ಗ್ರಹಣ ಪ್ರಾರಂಭ ಆದ ಮೇಲೆ ಮತ್ತೊಂದು ಬಾರಿ ಸ್ನಾನ ಮಾಡಿ, ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ, ನಾರಾಯಣ ವರ್ಮ, ರಾಘವೇಂದ್ರ ಸ್ತೋತ್ರ ಇತ್ಯಾದಿ ಬೇರೆ ಬೇರೆ ಪಾರಾಯಣಗಳನ್ನು, ಜಪಗಳನ್ನು ಇತ್ಯಾದಿಗಳನ್ನು ಮಾಡಬಹುದು. ಗಮನ ಇರಬೇಕಾದ ಸಂಗತಿ ಏನಂದರೆ, ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಗಾಯತ್ರಿಯನ್ನು ಮಾಡಬಾರದು. ವಿಶ್ವಾಮಿತ್ರ ಗಾಯತ್ರಿ ಮಾಡುವುದು ಕೇವಲ ಸಂಧ್ಯಾವಂದನದ ಅಂಗವಾಗಿ ಮಾತ್ರ. ಗ್ರಹಣಕ್ಕಿಂತ ಪೂರ್ವಭಾವಿಯಾಗಿ ಬೆಳಗಿನ ಸಂಧ್ಯಾವಂದನೆ ಆಗಿರ್ತದೆ. ಗ್ರಹಣ ಬಿಟ್ಟ ಮೇಲೆ ಮಧ್ಯಾಹ್ನ ಸಂಧ್ಯಾವಂದನೆ ಮಾಡಬೇಕು. ಆದ್ದರಿಂದ ಗ್ರಹಣ ಸಂದರ್ಭದಲ್ಲಿ ಮಾಡುವ ಗಾಯತ್ರಿ ಅಂದರೆ ಬ್ರಹ್ಮ ಗಾಯತ್ರಿಯನ್ನು ಮಾಡಬೇಕು. ಆ ಬ್ರಹ್ಮ ಗಾಯತ್ರಿಯಲ್ಲಿ ಓಂ ಭೂಹು ಭುವಃ ಸ್ವಹ ಅನ್ನುವ ವ್ಯಾಹೃತಿಗಳು ಇರುವುದಿಲ್ಲ ಅಷ್ಟೇ. ತತ್ಸವಿತುರ್ವರೆಣ್ಯಂ ಅನ್ನೋದರಿಂದ ಆ ಮುಂದೆ ಬ್ರಹ್ಮ ಗಾಯತ್ರಿ ಇರ್ತದೆ. ಆ ಬ್ರಹ್ಮ ಗಾಯತ್ರಿ ಎಲ್ಲರಿಗೂ ಉಪದೇಶ ಏನು ಇರಲಿಕ್ಕಿಲ್ಲ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಬ್ರಹ್ಮಗಾಯತ್ರಿ ಉಪದೇಶ ಇದ್ದರೆ ಬ್ರಹ್ಮಗಾಯತ್ರಿ, ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ ಇತ್ಯಾದಿ ಜಪಗಳನ್ನು ಆವಾಗ ಮಾಡಬಹುದು. ಮತ್ತು ಈ ಬ್ರಹ್ಮಯಜ್ಞವನ್ನು ಯಾವಾಗ ಮಾಡಬೇಕು ಅಂತ ಗ್ರೂಪಿನವರೇ ಒಬ್ರು ಕೇಳಿದರು. ನಾನು ಕೂಡ ಅದ್ರ ಬಗ್ಗೆ ಅಷ್ಟು ನಿಖರವಾಗಿ ಏನು ಮಾಡ್ತಿರ್ಲಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ಈಗ ಒಂದೆರಡು ಮಾಹಿತಿಗಳನ್ನು ಹೇಳಬೇಕು ಅಂತ ಬಯಸ್ತೇನೆ. ಬ್ರಹ್ಮಯಜ್ಞವನ್ನು ಕೂಡ ಗ್ರಹಣ ಬಿಟ್ಟ ಮೇಲೆ ಮಧ್ಯಾಹ್ನದ 1:30 ನಂತರವೇ ಸ್ನಾನಾದಿಗಳನ್ನು ಮಾಡಿ ಆವಾಗಲೇ ಬ್ರಹ್ಮಯಜ್ಞ ಮಾಡಬೇಕು. ಬ್ರಹ್ಮಯಜ್ಞದಲ್ಲಿ ನಮಗೆ ಗೊತ್ತಿರುವಂತೆ 2 ಭಾಗ ಇದೆ. ಸ್ವಾಧ್ಯಾಯದ ಒಂದು ಭಾಗ, 6 ವೇದದ 6 ಅಂಗಗಳು, 4 ವೇದಗಳ ಒಂದೊಂದು ತುಣುಕುಗಳು, ಮತ್ತು ಮಹಾಭಾರತ, ಭಾಗವತ, ಬ್ರಹ್ಮಸೂತ್ರ ಇತ್ಯಾದಿಗಳ ತುಣುಕುಗಳನ್ನು ಹೇಳುವುದು ಎಲ್ರಿಗೂ ಗೊತ್ತಿದೆ. ಮತ್ತು ಅದಾದಮೇಲೆ ದೇವರ ತರ್ಪಣ, ಋಷಿ ತರ್ಪಣ ಮತ್ತು ಪಿತೃತರ್ಪಣ, ಹೀಗೆ 3 ಭಾಗ ಇದೆ. ಇವುಗಳಲ್ಲಿ ಗ್ರಹಣ ಬಿಟ್ಟ ಮೇಲೆ ಸ್ವಾಧ್ಯಾಯದ ಭಾಗ, ದೇವತರ್ಪಣ ಮತ್ತು ಋಷಿ ತರ್ಪಣ ಇದೆಲ್ಲವನ್ನೂ ಕೂಡ ಮಾಡಬೇಕು. ಮತ್ತು ಅಧಿಕಾರ ಇದ್ದವರು ಗ್ರಹಣದ ಸಂದರ್ಭದಲ್ಲಿ ಪಿತೃತರ್ಪಣವನ್ನು ಎಳ್ಳಿನಿಂದ ಕೊಡಬೇಕು. ಇದು ನಮಗೆ ಗೊತ್ತಿರಬೇಕಾದಂಥ ಸಂಗತಿ. ಎಳ್ಳಿನಿಂದ ಪಿತೃತರ್ಪಣವನ್ನು ಮಾತ್ರ ಬ್ರಹ್ಮಯಜ್ಞ ಕಾಲದಲ್ಲಿ, ಮತ್ತು ಗ್ರಹಣ ಬಿಟ್ಟ ಮೇಲೆ ಆ ಬ್ರಹ್ಮಯಜ್ಞವನ್ನು ದೇವತರ್ಪಣ, ಋಷಿ ತರ್ಪಣ ಇತ್ಯಾದಿಗಳನ್ನು ಮುಂದೆ ಮಾಡಬಹುದು. ಮತ್ತು ಮಧ್ಯಾಹ್ನ ಸಂಧ್ಯಾವಂದನೆ, ಸಾಂಗವಾಗಿ ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಬಲಿಹರಣ, ಉಪಾಸನೆ ಇತ್ಯಾದಿಗಳನ್ನು ಆಮೇಲೆ ಮಾಡಬೇಕು. ಗ್ರಹಣದ ಸಂದರ್ಭದಲ್ಲಿ ದೇವರ ತರ್ಪಣ, ಋಷಿ ತರ್ಪಣ ಇತ್ಯಾದಿಗಳನ್ನು ಮಾಡುವುದು ಅನುಚಿತ. ಪಿತೃತರ್ಪಣ ಮಾತ್ರ ಕೊಡಬೇಕಾದ್ದು. ಗ್ರಹಣಕ್ಕಿಂತ ಪೂರ್ವಭಾವಿಯಾಗಿಯೂ ಕೂಡ ನಾವು ಉಪವಾಸದಲ್ಲಿರ್ತೇವಾದ್ದರಿಂದ ಆವಾಗಲೂ ದೇವತರ್ಪಣ, ಋಷಿ ತರ್ಪಣ ಬೇಡ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಕೇವಲ ಎಳ್ಳಿನಿಂದ ಪಿತೃತರ್ಪಣ ಗ್ರಹಣದ ಸಂದರ್ಭದಲ್ಲಿ, ಗ್ರಹಣ ಬಿಟ್ಟ ಮೇಲೆ ಆ ಸ್ವಾಧ್ಯಾಯದ ಭಾಗ, ದೇವತರ್ಪಣ ಮತ್ತು ಋಷಿ ತರ್ಪಣ ಇಷ್ಟನ್ನು ಕೊಡಬಹುದು. ನೈವೇದ್ಯ, ವೈಶ್ವದೇವ, ಬಲಿಹರಣ, ಉಪಾಸನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಗ್ರಹಣ ಬಿಟ್ಟು ಬಳಿಕ ಮಾಡಿಯೇ ಮುಂದೆ ಭೋಜನಾದಿಗಳನ್ನು ಮಾಡಬೇಕು.